ಮೂಡ ಕೇಸಿನ ಟ್ವಿಸ್ಟ್ಗಳಿಗೆ ಕೊನೆಯೇ ಇಲ್ಲ ಅದಕ್ಕೆ. ಹೌದು. ಮೈಸೂರಷ್ಟೇ ಉದ್ದ ಇದೆಯಪ್ಪ ಈ ಟ್ವಿಸ್ಟ್ಗಳಿಗೂ. ಸಿ ಎಂ ಪತ್ನಿ ಪಾರ್ವತಮ್ಮಗೆ ಇನ್ನೊಂದು ಸಂಕಷ್ಟ ಅಂತೆ. ಅದೇನೋ ಬಾಮೈದ ಯಾರು ದೇವರಾಜ ಅವ್ರ ಬಾಮೈದ ಅವ್ರ ಮೇಲೆ ಅವ್ರ ಜಮೀನು ಕೆಸರೆ ಜಮೀನು ನಮ್ಮದು ಅಂತೇಳಿ ದೇವರಾಜ್ ಅವರ ಸೋದರ ಮೈಲಾರಯ್ಯ ಅನ್ನೋರ ಪುತ್ರಿ ಯಾರ ಜಮುನಾ ಅನ್ನೋರು ದಾವೆ ಹಾಕ್ಬಿಟ್ಟಿದ್ದಾರೆ ಅಂತೀಗ. ನಮ್ಮ ಪಾಲಿನ ಜಾಗನ ಮೋಸದಿಂದ ಬರ್ಸ್ಕೊಂಬಿಟ್ಟಿದ್ದಾರೆ ನಮ್ಮ ಚಿಕ್ಕಪ್ಪ, ನಮಗೆ ನ್ಯಾಯ ಕೊಡಿ ಅಂತೇನೋ ಕೇಸ್ ಹಾಕೊಂಬಿಟ್ಟಿದ್ದಾರೆ. ಇಷ್ಟು ವರ್ಷ ಆದಮೇಲೆ ಈಗ ಅವ್ರಿಗೆ ಗೊತ್ತಾಗಿದೆ. ಈಗ ಅದು ಹೆಂಗದ ಏನಪ್ಪ ಆಶ್ಚರ್ಯ. ಏನೋ ಅವ್ರು ಕೇಸ್ ಹಾಕೊಂಡ್ರು ಅಷ್ಟೇ. ಚಿಕ್ಕಪ್ಪ ನಮಗೆ ಮೋಸ ಮಾಡಿರೋದು, ನಮ್ಮ ತಾತನಿಂದ ನಮ್ಮ ತಂದೆಗೆ ಬಂದಿರೋದು, ತಂದೆಯಿಂದ ನಮಗೆ ಸಿಗಬೇಕು. ನಮ್ಮ ತಮ್ಮನವರ ನಮ್ಮ ತಾಯಿನ ಕರ್ಕೊಂಡೋಗಿ ಸೈನ್ ಮಾಡಿಸ್ಕೊಂಡು ನನಗೆ ವಿಷಯ ಗೊತ್ತಿಲ್ಲದೇನೆ ಮಾರಾಟ ಮಾಡಿರೋದು. ನಮ್ಮ ಜಮೀನು ನಮಗೆ ಪಾಲ್ ಬರಬೇಕು ಅಂತ ಹೇಳ್ಕೊಂಡು ಕೇಸ್ ಹಾಕಿದ್ದೀವಿ. ದೇವರಾಜ್ ಅವರಿಂದ ಅನ್ಯಾಯ ಆಗಿದೆ ಅನ್ನೋದಾದ್ರೆ ಸಿಎಂ ವೈಫ್ ಹೇಗೆ ಇದೆ? ದಾವೆ ಸಿವಿಲ್ ದಾವೆ ನಡೆಯುತ್ತೆ. ಇನ್ನು 545 ಪೊಲೀಸ್ ಸಿಎಂ ಸಮಸ್ಯೆ ಅಲ್ಲ, ಅವ್ರ ವೈಫ್. 545 ಪೊಲೀಸ್ ಇನ್ಸ್ಪೆಕ್ಟರ್ ನೇಮಕಾತಿ ವಿಚಾರದಲ್ಲಿ ಸರ್ಕಾರ ಮತ್ತೊಂದು ವಿವಾದಾತ್ಮಕ ನಿರ್ಧಾರವನ್ನು ತೆಗೆದುಕೊಂಡಿದೆ. ಪಿಎಸ್ಐ ನೇಮಕಾತಿಯ ಅಂತಿಮ ಪಟ್ಟಿಯನ್ನೇ ಪ್ರಕಟ ಮಾಡಿದ ಸರ್ಕಾರ ಆಯ್ಕೆಯಾದವರಿಗೆ ತರಾತುರಿಯಲ್ಲಿ ನೇಮಕಾತಿ ಪತ್ರ ಕೊಡುವುದಕ್ಕೆ ಮುಂದಾಗಿದೆ. ಜನವರಿಯಲ್ಲಿ ಹೈಕೋರ್ಟ್ ಆದೇಶದ ಮೇರೆಗೆ ಮರುಪರೀಕ್ಷೆಯನ್ನ ಮಾಡಲಾಗಿತ್ತು. ಆದರೆ ಈ ಮರುಪರೀಕ್ಷೆಯ ಮೌಲ್ಯಮಾಪನದಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಕೆಲವರು ಕೋರ್ಟ್ಗೆ ಹೋಗಿದ್ರು. ಅದು ಇನ್ನೂ ಇತ್ಯರ್ಥನೇ ಆಗಿಲ್ಲ. ಇದರ ನಡುವೆನೇ ನೇಮಕಾತಿ ಪತ್ರವನ್ನು ವಿತರಿಸೋದಕ್ಕೆ ನಿರ್ಧರಿಸಿದ್ದಾರೆ. ಆದರೆ ನೇಮಕಾತಿ ಪತ್ರ ನೀಡೋಕೆ ನಾನೇ ಹೇಳಿದ್ದೆ ಅಂತ ಗೃಹ ಸಚಿವರು ಸಮರ್ಥಿಸ್ಕೊತಾ ಇದ್ದಾರೆ. ಸಿಂಧುತ್ವಕ್ಕೆ ನಾವು ಡಿ ಸಿಗಳಿಗೆಲ್ಲ ಕಳಿಸಿದ್ದಾರೆ. ಸಿಂಧುತ್ವ ವೆರಿಫಿಕೇಶನ್ಸ್ ಬಂದ ತಕ್ಷಣ ಅವರಿಗೆ ಆರ್ಡರ್ ಕೊಡ್ತಾರೆ. ನಾನು ಹಂಗೂ ಒಂದು ಸ್ಟೆಪ್ ಮುಂದೆ ಹೋಗಿ ನೀವು ಕೊಟ್ಬಿಡಿ ಆರ್ಡ್ರನ್ನ, ಆಮೇಲೆ ನೋಡ್ಕೊಳ್ಳೋಣ, ಸಿಂಧುತ್ವ ವೆರಿಫಿಕೇಷನಲ್ಲಿ ಏನಾದ್ರು ತಪ್ಪು ಬಂದಿದ್ರೆ ಯಾವುದಾದ್ರೂ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ರಾಯ್ತು. ಆಯಿತು, ನೀವು ಕೊಟ್ಬಿಡಿ ಮಾಡೋಕ್ಕೆ ಸೆಲೆಕ್ಟ್ ಆದರೂ ಕೊಡ್ಬೋದು, ಅದಲ್ಲ. ಬಟ್ ಪಟ್ಟಿ ಬಿಡುಗಡೆ ಮಾಡುವ ಪದ್ಧತಿ ನಿಮ್ಮ ಸರ್ಕಾರಗಳಲ್ಲಿ ಇದೆಯಲ್ಲ. ನಿಮ್ಮ ಸರ್ಕಾರದಲ್ಲಿ ಹಿಂದೆನೂ ಇತ್ತು, ಅದ್ರ ಹಿಂದೆನೂ ಇತ್ತಲ್ಲ. ಈಗ ಆ ರೂಲ್ಸ್ನೇ ಬಿಟ್ಟು ಅದನ್ನ ಏನಕ್ಕೆ ಬಿಟ್ಟಿದ್ದೀರಿ ನನಗೆ ಅರ್ಥ ಆಗಿಲ್ಲದೆ ಇರೋದು ಒಂದದು. ಮತ್ತು ಅದನ್ನು ಪ್ರಕಟ ಮಾಡಿ ಸಿಂಧುತ್ವನೋ ಆರ್ಡ್ರೋ ಕೊಟ್ಟರೆ ಪ್ರಾಬ್ಲಮ್ ಏನಾಗುತ್ತೆ? ಪ್ರಾಬ್ಲಮ್ ಏನಿದೆ ಅದರಲ್ಲಿ ನನಗೆ ಅರ್ಥ ಆಗೋದ್ರಲ್ಲಿ ಏನು ತಪ್ಪು? ನೀವು ಪ್ರಕಟ ಮಾಡಿದ 15 ದಿನದ ನಂತರ ಆರ್ಡರ್ ಕೊಡ್ತೀರಿ ಅಂತ ಇಟ್ಕೊಳ್ಳೋಣಪ್ಪ, ಏನು ಪ್ರಾಬ್ಲಮ್ ಆಗುತ್ತೆ ಅದರಿಂದ? ಪ್ರಾಬ್ಲಮ್ ಏನಾಗಲ್ಲ. 15 ದಿನದಲ್ಲಿ 545 ಜನ ಇನ್ಸ್ಪೆಕ್ಟರ್ಗಳು, ಪೊಲೀಸ್ನವರು, ಆಫೀಸರ್ಗಳು ಒಳಗೆ ಬಂದ್ಬಿಟ್ರೆ ಏನೋ ಗರಂದಾರಿ ಆಗೋಗುತ್ತೆ ಅಂತ ಏನು ಇಲ್ವಲ್ಲ. ಮತ್ತೆ ಪಟ್ಟಿ ಕೊಟ್ಬಿಟ್ಟೆ ಕೊಡ್ಬೋದು, ಅದರಲ್ಲಿ ಏನಿದೆ? ಒಂದು ವೇಳೆ ಇದನ್ನು ಒಪ್ಪಲಿಕ್ಕಾಗಲ್ಲ ಅಂತಂದರೆ ಗೃಹ ಮಂತ್ರಿಗಳು ಹೇಳಿರೋದು ಸರಿ ಇಲ್ಲ, ಪಟ್ಟಿ ಕೊಟ್ಟೇ ಕೊಡಬೇಕಾಗಿತ್ತು ಮತ್ತು ಹೈಕೋರ್ಟಲ್ಲಿ ಇತ್ಯರ್ಥ ಆಗೋವರೆಗೂ ಇದು ಮಾಡಿದ್ದಾರೆ ಅಂತಿದ್ರೆ ದಿ ಅಫೆಕ್ಟೆಡ್ ಪಾರ್ಟೀಸ್ ಮಸ್ಟ್ ಗೋ ಟು ಹೈಕೋರ್ಟ್ ಅಂಡ್ ಒಪ್ಟೇನ್ ಸ್ಟೇ. ಅಲ್ಲೇ ಚಾಲೆಂಜ್ ಮಾಡಿ, ಅಷ್ಟೇನು ಬೇರೆ ದಾರಿ ಏನಿದೆ? ಬೇರೆ ಇಲ್ಲ. ಸ್ಟೇ ತಗೊಳ್ಳಿ, ಗ್ಯಾರಂಟಿ, ಬೇರೆ ದಾರಿ ಇಲ್ಲ ಸದ್ಯಕ್ಕೆ. ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ರಾಜ್ಯ ಸರ್ಕಾರ ಒಂದಲ್ಲ ಒಂದು ಕತೆ ಅವರದ್ದು. ಕಾಂಗ್ರೆಸ್ನವ್ರು ಹೇಳೋದು ಒಂದು, ಶಾಸಕರು ಹೇಳೋದೆಲ್ಲ ಬಿಟ್ಬಿಡಿ. ಫಲಾನುಭವಿಗಳಿಗೆ 2 ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ, ಅಕ್ಟೋಬರ್ ನವೆಂಬರ್ದು. ಸಿಕ್ಕಾಪಟ್ಟೆ ಚರ್ಚೆ ಈಗ ಎಲ್ಲ ಕಡೆ. ನೆಟ್ಟಿಗೆ ಕೊಡೋಕ್ಕಾಗದೇ ಇದ್ರೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆ ಗೃಹಲಕ್ಷ್ಮಿ ಹೆಸರಲ್ಲಿ ಸ್ತ್ರೀಶಕ್ತಿ ಸಂಘ ರಚನೆ ಮಾಡ್ತಾರಂತೆ. ಈಗಿರೋ ಸ್ತ್ರೀಶಕ್ತಿ ಸಂಘನೇ ಸಾಲದ, ಇನ್ನೊಂದು ಅದನ್ನ ನಿಭಾಯಿಸಿದ್ರೆ ಸಾಕಾಗಿದೆ, ಇನ್ನೊಂದು ಯಾಕೆ? ಈ ಮಧ್ಯೆ ಗೃಹಮಂತ್ರಿಗಳು ಗ್ಯಾರಂಟಿ ನಿಲ್ಲಿಸಲ್ಲ ಅಂತ ನಾವು ಹೇಳೇ ಇಲ್ಲ, ನೀವು ನಿಲ್ಲಿಸ್ತೀರಿ ಅಂತ. ಮತ್ತು ಉಪಚುನಾವಣೆಗೆ ನಡೆದ ಕ್ಷೇತ್ರಗಳಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಹಾಕಿದ್ದಾರೆ ಅಂತ ಆರೋಪನ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ತಳ್ಳಾಕ್ಬಿಟ್ಟಿದ್ದಾರಂತೆ. ಮೇಡಮ್, ಆನರಬಲ್ ಮೇಡಮ್, ತಳ್ಳಿ ಹಾಕುವುದು ಸುಲಭ, ನಾಳೆ ನಿಮಗೆ ಕನ್ನಡಿ ತೋರಿಸಿದಾಗ ಕಷ್ಟ. ನೆನಪಿಟ್ಕೊಳ್ಳಿ, ಇನ್ನೊಂದು ಸರಿ ಹೇಳಿರ್ತೀನಿ ಇದನ್ನು. ತಳ್ಳಿ ಹಾಕುವುದು ಸುಲಭ, ನಾಳೆ ಕನ್ನಡಿ ತೋರಿಸಿದಾಗ ಕಾಣಿಸ್ಬೇಕಲ್ಲ, ತಳ್ಳಿ ಒಳಕ್ಕೆ ಕೇಳ್ಕೋಬೇಕಾಗ. ಹೇಳ್ತೀನಿ. ಈ ಮಧ್ಯೆ PF ವೇತನ ಪರಿಷ್ಕರಣೆ, ಅರಿಯರ್ಸ್ ಎಲ್ಲ ಕೇಳಿಬಿಟ್ಟು ಸಾರಿಗೆ ಸಿಬ್ಬಂದಿ ಎಲ್ಲರೂ ಎಲ್ಲ ಇವರು ನಿಗಮದವರು ಹೋರಾಟ ಮಾಡಿದ್ವಿ. 30ನೇ ತಾರೀಕು ಬೇಡಿಕೆ ಈಡೇರಿಸ್ತಿದ್ರೆ 31ನೇ ತಾರೀಕು ಡಿಸೆಂಬರು ಬಸ್ಸನ್ನು ಬಂದ್ ಮಾಡಿಬಿಡ್ತೀವಿ ನಾವು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. 9ನೇ ತಾರೀಕೇನೋ ರ್ಯಾಲಿ ಎಲ್ಲ ಮಾಡ್ತಾರಂತೆ. ನಾನು ಕೇಳಿದೆ, ಏನರಪ್ಪ ಅಂದೆ. ವೇತನ ಪರಿಷ್ಕರಣೆ ಆಗಿಲ್ಲ ಪಾಪ ಅವ್ರಿಗೆ. ಯಾಕೆ? ಕಾಸಿಲ್ಲ. ಇಲ್ರಿ, ಅವ್ರಿಗಿಲ್ಲ, BMTC ಅವ್ರಿಗಿಲ್ಲ. ಅವ್ರಿಗದು ಎಷ್ಟೋ ವರ್ಷ ಆಗಿದೆ. ನೀವು ವೇತನ ಪರಿಷ್ಕರಣೆ ಮಾಡಿ. ರಾಜ್ಯ ಸರ್ಕಾರದವ್ರಿಗೆ ಅವ್ರನ್ನ ರಾಜ್ಯ ಸರ್ಕಾರಿ ನೌಕರರು ಅಂತೇನೋ ಪರಿಗಣಿಸೋಕ್ಕಾಗಲ್ಲ, ಎಲ್ಲ ನಿಗಮಗಳು ಕೇಳ್ಬಿಡತ್ವೆ, ಕಷ್ಟ, ಸರಿಯಪ್ಪ. ವೇತನ ಪರಿಷ್ಕರಣೆನಾರು ಒಂದು ಚೂರಾರು ಮಾಡ್ಕೊಡ್ಬೇಕಲ್ಲ. ನೀವು ಮಾಡ್ಕೊತೀರಿ ಎಲ್ಲರೂ, ಈ ಸರ್ಕಾರಕ್ಕೂ ಮಾಡಿದ್ರಿ, ಆ ಕೊರತೆಗಳೆಲ್ಲೂ ಕಾಣಿಸಲ್ಲ. ಅದೇನಿಲ್ವಾ? ಹೋಗ್ಲಿ. ಅರಿಯರ್ಸು ಅದೂ ಇಲ್ವಂತೆ ಪಾಪ. ಹೋಗಲಿ, ಸಂಬಳನಾರು ಕರೆಕ್ಟಾಗಿ ಕೊಡ್ತೀರಾ, ಅದೂ ಕೊಡಲ್ವಂತೆ ಕರೆಕ್ಟಾಗಿ. ಅದೇನು ಅರ್ಧ ಕೊಡೋದಂತೆ,
ಅದ್ಯಾವತ್ತು 2 ತಿಂಗಳು ಬಿಟ್ಕೊಂಡು ಕೊಡೋದಂತೆ, ಇವೆಲ್ಲ ಮಾಡ್ತೀರಂತೆ. ಇದ್ರ ಮಧ್ಯದಲ್ಲಿ PF ಏನು ಅಂತ ಕೇಳಿದೆ ನಾನು. ಹ್ಞೂ ಸರ್. ಅದು ಯಾವುದೋ ಸರ್ಕಾರದ ಕಾಲದಿಂದ ಹಿಂದಿನ ಸರ್ಕಾರನೂ ಸೇರಿ ಅಂತೆ. ಅದೇನೋ ಒಂದು ಫಿಗರ್ ಕೊಡ್ತಿದ್ದಾರಪ್ಪ, ಅದು ನಿಜ ಆದರೆ ಮಾತ್ರ ನನಗೆ ಗಾಬರಿ ಆಗೋಗಿದೆ. ನನಗೆ ಅದೇನು 2,000 ಕೋಟಿ ಉಳ್ಕೊಂಡಿದೆಯಂತೆ PF. ಹೌದು, ಇದನ್ನ ನಿಗಮದ ಬೇರೆ ಖರ್ಚುಗಳಿಗೆ ಬಳಸ್ಕೊಂಡಿದ್ದಾರೆ ಅನ್ನೋ ಆರೋಪನೂ ಇದೆ ಸರ್. ಹೆಂಗೆ ಬಳಸ್ಕೊತೀರಿ? ಸ್ಟ್ಯಾಚ್ಯೂಟರಿ ಲಾ, ಯು ವಿಲ್ ಹ್ಯಾವ್ ಟು ಬಿ ಅರೆಸ್ಟೆಡ್ ಫಾರ್ ಇಟ್. ಖಾಸಗಿ ಕಂಪನಿಗಳು ಯಾರಾದರೂ ಈ ಥರ PF ಇಲ್ದ್ರೆ ಅರೆಸ್ಟ್ ವಾರೆಂಟ್ ತರ್ತಾರೆ. ಅವಕಾಶ ಇಲ್ಲ. ಹಾಂ, ಹೆಂಗೆ? ಹೌ ಇದು ತನಿಖೆ ಆಗಬಾರ್ದ ಸರ್? ಯಾವ ತನಿಖೆ? ಅಂದ್ರೆ ತನಿಖೆ ಮನೆ ಹಾಳಾಗೋಗ್ಲಿ, ಕಾಸೇನ್ರಿ ಮಾಡಿದ್ರಿ? ಒಳ್ಳೆ ಕಥೆ ಆಯ್ತಲ್ಲ. ಯಾವಾಗ್ಲಿಂದ ಆಗಿದೆಯೋ ಗೊತ್ತಿಲ್ಲ ನನಗಿದು. ಈಗ 1 ವರ್ಷದಿಂದಾನೇ ಆಗಿಲ್ಲದೆ ಇರ್ಬೋದು ಇದು. ಅದು ಯಾವಾಗಿಂದನಾರು ಆಗಿರಲಿ. ನಾವು PFನ 4 ದಿನ ತಡವಾಗಿ ಕಟ್ಟಿದ್ರೆ ಊರಲ್ಲಿಲ್ಲದೆ ಇರೋಲ್ಲ ನೋಟಿಸ್ ಕೊಡೋ ಈ PF ಟ್ರಸ್ಟು ಕಮಿಷನರ್ಗಳು ಇಲ್ಲೇನು ಮಾಡ್ತಿದ್ದಾರೆ? ಕಳೆಕ ಬೀಜ ತಿಂತಿದ್ದಾರಾ ವರ್ಕರ್ಸ್ದು? ಇದು ಒಳ್ಳೆ ಕಷ್ಟವಾಯ್ತಲ್ಲ ನನಗೆ. ಯಾರು ಜೇಬ್ ಸೇರ್ತು ಅನ್ನೋದು ಗೊತ್ತಾಗಬೇಕು. ಜೇಬ್ಗೆ ಹೋಗಿರಲ್ರಿ ನೀವು, ಒಳ್ಳೆ ಕತೆ. ನೀವು ಸುಮ್ಮನೆ ಜೇಬ್ಗೆ ಹೋಗಿರಲ್ಲ, ಅದು ರೊಟೇಷನಲ್ಲಿ ಯೂಸ್ ಮಾಡಿಬಿಟ್ಟಿರ್ತಾರೆ ದುಡ್ಡನ್ನು ಇವರು ನಿಗಮಕ್ಕೇನೆ. ಹಾಂ, ಸಾಲಲ್ಲ ಅಂತ. ಆದರೆ ಸರ್ಕಾರದಲ್ಲಿ ದುಡ್ಡಿದ್ರೆ ಕೊಡ್ರಪ್ಪ, PF ಕೊಡ್ರಪ್ಪ, ಒಂದು ವೇತನ ಪರಿಷ್ಕರಣೆ ಅವ್ರಿಗೆ ಏನಾದ್ರು ಒಂದು ಕೊಡ್ರಪ್ಪ, ಹೋಗ್ಲಿ. 5 ರೂಪಾಯಿ ಕೊಡ್ರಪ್ಪ, ಹೋಗ್ಲಿ, ಹಾಳಾಗೋಲಿ ನೋಡೋಣ. ಅದೇನೋ ಒಂದು ಕೊಡಿ, ಎಷ್ಟೋ ಅಷ್ಟಾದರೂ. ಕೇವಲ ಬೈ ಎಲೆಕ್ಷನ್ ಇದ್ದಂತ ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಆಗಿದೆ, ಇತರ ಕಡೆ ಆಗಿಲ್ಲ ಅನ್ನೋದು ಆರೋಪ. ನೀವು ಚೆಕ್ ಮಾಡಿ, ಬಿಜಾಪುರದಲ್ಲಿ ಚೆಕ್ ಮಾಡಿದ್ದ ನೀವು ಆಸ್ಕ್ ದಿಸ್ ಕ್ವಶನ್. ಪಕ್ಷ ತೀರ್ಮಾನ ತಗೊಂಡಿದೆ. ಮೇಡಮ್ ವೆಯ್ಟ್ ಸ್ವಲ್ಪ, ವಿ ವಿಲ್ ಆಸ್ಕ್ ದಟ್ ಕ್ವಶನ್. ಚೂರು ಕಾಯಿರಿ ಅಷ್ಟೇ. ನಾವು ಚೆಕ್ ಎಲ್ಲಿ ರಿಲೀಸ್ ಆಗಿದೆ ಎಲ್ಲಿ ಆಗಿಲ್ಲ ಅನ್ನೋದನ್ನ ಚೆಕ್ ಮಾಡಿ ಕ್ವಶನ್ ಕೇಳೋಣ. ನೋ ಪ್ರಾಬ್ಲಮ್. ಎಸ್, ಸಂಸತ್ ಚಳಿಗಾಲದ ಅಧಿವೇಶನ ಇವತ್ತು ಕೂಡ ಗದ್ದಲದ ಗೂಡಾಯಿತು. ಅದಾನಿ ವಿರುದ್ಧ ಆರೋಪ ಮತ್ತು ಸಂಭಾವ್ಯ ಹಿಂಸಾಚಾರ ಪ್ರಕರಣವನ್ನು ಚರ್ಚಿಸಬೇಕು ಅಂತ ವಿಪಕ್ಷಗಳು ಬಿಗಿ ಪಟ್ಟನ್ನ ಹಿಡಿದ್ವು. ಕಲಾಪ ನಡೆಯೋದಕ್ಕೆ ಅವಕಾಶ ಕೊಡಲಿಲ್ಲ. ಅದಾನಿಯನ್ನ ಮೋದಿ ಸರ್ಕಾರ ರಕ್ಷಣೆ ಮಾಡ್ತಾ ಇದೆ, ಅದಾನಿಯನ್ನ ಬಂಧಿಸಬೇಕು ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ರು. ಇನ್ನು ಮತ್ತೊಂದು ಕಡೆ ಅಮೆರಿಕ ಕೇಸ್ ಬಗ್ಗೆ ಅದಾನಿ ಗ್ರೂಪ್ ಸ್ಪಷ್ಟನೆ ಕೊಟ್ಟು ಲಂಚ ಕೇಸ್ ನಮೂದಾಗಿದೆ ಎಂಬ ಸುದ್ದಿಯೇ ಸುಳ್ಳು ಅಂತ ಹೇಳಿದೆ. ಈ ಮಧ್ಯೆ ಸಂಭಾಲ್ನಲ್ಲಿ ಕಲ್ಲು ತೂರಾಟ ನಡೆಸಿದ ದುಷ್ಕರ್ಮಿಗಳ ಪೋಸ್ಟರ್ಗಳನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಅಂಟಿಸಬೇಕು. ಅದಾನಿ ಗ್ರೂಪ್ ಹೇಳ್ತಿರೋದು ಏನು? ಗೌತಮ್ ಅದಾನಿ, ಸಾಗರ್ ಅದಾನಿನೋ ಏನೋ ಅವರು, ಸಾಗರ್, ಇನ್ನೊಬ್ರು ಯಾರೋ ಜೈನ್, ವಿನೀತ್ ಜೈನ್ ಅಂತ ಯಾರೋ ಇದ್ದಾರೆ, ಅವ್ರ ಮೇಲೆ ಆರೋಪ ಇಲ್ಲ, ಅಲ್ಲಿ ಇಂಡೈಟ್ಮೆಂಟ್ ಅಂತ ಒಂದು. ಎರಡನೇದವ್ರು ಹೇಳೋದೇನು? ಅಮೆರಿಕದಲ್ಲಿ ಇಂಡೈಟ್ಮೆಂಟ್ ಅಂತ ಒಂದು ಕಾಗದ ಬರೆದ್ಬಿಟ್ಟು ಒಂದು ಪೇಪರ್ ಮಾಡಿಬಿಟ್ಟು ಒಂದು ಕೋರ್ಟಿಗೆ ಕೊಟ್ಬಿಟ್ರೆ ದಾಖಲೆ ಕೊಡ್ಬೇಕಲ್ಲ. ಆರೋಪ ನಾನು ಬರ್ಕೊಡ್ತೀನಿ ಇಂಡಿಯಾ ಕೋರ್ಟಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ಬಿಡ್ತೀನಪ್ಪ, ಇಂಡೈಟ್ಮೆಂಟ್ ಅಂತ ಹಾಕ್ಬಿಟ್ರೆ ಯಾರೊಬ್ರು ದಾಖಲೆ ಕೊಡ್ಬೇಕಲ್ಲ. ಅದಕ್ಕೆ ಮತ್ತು ಅಮೆರಿಕದಲ್ಲಿ ಯಾರೋ ಒಬ್ಬ ಅಧಿಕಾರಿನೋ ಯಾವುದೋ ಒಂದು ಸಂಸ್ಥೆನೋ ಹೇಳಿದ್ದೆಲ್ಲ ಏನು ಭಗವದ್ಗೀತೆನಾ? ಅದೇನು ಭಗವದ್ಗೀತೆನಾ? ಅದು ಅದೇ ಸತ್ಯ ಅಂತ ಅದೇ ಅದಕ್ಕೆ ರಾಹುಲ್ ಗಾಂಧಿಗೆ ಅದು ಭಗವದ್ಗೀತೆ ಥರ ಕಾಣುತ್ತೆ. ನಂಗೆ ಅರ್ಥ ಆಗ್ತಿಲ್ಲ. ಆಲ್ ರೈಟ್, ಕೊಟ್ಟಿದ್ದಾರೋ ದುಡ್ಡು, ಕೊಟ್ಟಿಲ್ವೋ, ಬಿಟ್ಟಿದ್ದಾರೋ, ಅದನ್ನು ತನಿಖೆ ಆಗಬೇಕು, ಏನೋ ಒಂದು ಆಗತ್ತಪ್ಪ. ಈಗ ಆಗಬೇಕು. ಇದರಲ್ಲಿ ತೋರಿಸೋ ಆಸಕ್ತಿನ ಈಗ ಕಾಂಗ್ರೆಸ್ ಅದ್ಯಾಕಪ್ಪ ಬಾಂಗ್ಲಾದೇಶ್ ಮೇಲೆ ತೋರಿಸಲ್ಲ? ಅದು ಕಾಣಿಸ್ತಿಲ್ಲ. ಕಾಣಲ್ವಾ? ಕಾಣಂಗೇ ಇಲ್ಲ. ಕಾಣಿಸಲ್ಲ. ಬೇಕು ಸಂಬಾಲ್ ಕಾಣುತ್ತೆ, ಬಾಂಗ್ಲಾದೇಶ್ ಕಾಣಲ್ಲ. ಆಯ್ಕೆಗಳು ಹೇಗಿದೆ?